ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಾಮು. ವೆಲ್ಕಮ್ ಟು ರಾಮಣ್ಣ ಟಾಕೀಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಂದಿ ಹಿಲ್ಸಲ್ಲಿದ್ದೀನಿ. ನಂದಿ ಹಿಲ್ಸಲ್ಲಿ ಎಲ್ಲಿದ್ದೀನಿ ಅಂದರೆ, ಈಗ ಅಮೃತ ಸರೋವರ ಅಂದರೆ ಪುಷ್ಕರಣಿ ಅಂತ ಒಂದು ಇದು ಕೊಳವೆ ಇದೆ. ಅದನ್ನು ನಿಮಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದಕ್ಕೆ ಬರಬೇಕಂದ್ರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅವರ ವಸತಿ ಗೃಹ ಇದೆಯಲ್ಲ, ಅಲ್ಲಿಂದ ಹಂಗೆ ಸ್ಟ್ರೈಟ್ ಬಂದರೆ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ, ಹ್ಯಾರೋ ಮಾರ್ಕು. ಅದ್ರ ಮುಖಾಂತರ ಹೀಗೆ ಬರಬೇಕು. ಸ್ನೇಹಿತರೆ, ನನಗೆ ಇವತ್ತು ಅನ್ನಿಸ್ತಿರೋದು ಏನಂದರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಅಲ್ಲಿ ಇದು ಒಂದು ಅದ್ಭುತವಾದ ಒಂದು ಪ್ರವಾಸಿ ತಾಣ. ಸಕ್ಕತ್ತಾಗಿದೆ ನಂದಿ ಹಿಲ್ಸು. ಯಾರ್ಯಾರು ಬಂದಿಲ್ಲ ನಂದಿ ಹಿಲ್ಸಿಗೆ ಆದಷ್ಟು ಬೇಗ ಬಂದು ಈ ನಂದಿ ಹಿಲ್ಸ್ನ ನೋಡ್ಕೊಂಡು ಹೋಗಿ. ಯಾಕಂದರೆ ಈ ಬೆಟ್ಟ ಹತ್ತಿ ಹಿಡಿಯೋಕ್ಕೆ ಸಖತ್ ಸುಸ್ತಾಗ್ತದೆ ನನಗಂತೂ. ಫಸ್ಟ್ ಟೈಮ್ ಬಂದಿರೋ ನಂದಿ ಹಿಲ್ಸು ಸಖತ್ತಾಗಿದೆ. ನೀವು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬಂದು ಈ ನಂದಿ ಹಿಲ್ಸ್ ನೋಡ್ಕೊಂಡು ಹೋಗಿ. ನಂದಿ ಹಿಲ್ಸ್ ಟಾಪ್ ಆ್ಯಂಗಲಿಂದ ಕೆಳಗಡೆ ಹೇಗೆ ಕಾಣುತ್ತೆ ಅಂತ ಸರ್ ನೋಡಿ. ನೋಡಿ ಸ್ನೇಹಿತರೆ, ನಂದಿ ಹಿಲ್ಸು ನಮ್ಮ ಬೆಂಗಳೂರು ಸುತ್ತಮುತ್ತದಲ್ಲಿ ಇದೊಂದು ಅದ್ಭುತವಾದ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಪ್ರವಾಸಿ ತಾಣ ಕೂಡ ಹೌದದ್ದು. ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಅಮೃತ ಸರೋವರ ಪುಷ್ಕರಣಿ ಅಂತ ಕೊಳವೆ ಅಲ್ಲ, ಅದು ಕಲ್ಯಾಣಿ. ಹೇಗಿದೆ ಅಂತ ನೋಡಿ ಸ್ನೇಹಿತರೆ. ನಾನು ಹೇಳ್ದಲ್ಲ ನಿಮಗೆ, ಪುಷ್ಕರಣಿ ಅಂತ ಅಮೃತ ಸರೋವರ ಹಿಂಗಿದೆ ನೋಡಿ. ಕಲ್ಯಾಣಿ ಸಖತ್ತಾಗಿದೆ ಸ್ನೇಹಿತರೆ. ಅದೇನೇ ಕಾಣಿಸ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ನಮ್ಮ ಟಿಪ್ಪು ಸುಲ್ತಾನರವರು ಈ ಒಂದು ಬೇಸಿಗೆ ಟೈಮಲ್ಲಿ ವಸತಿ ಮಾಡ್ತಕ್ಕಂಥ ಒಂದು ವಸತಿ ಗೃಹ ಅದು. ಆ್ಯಕ್ಚುಲಿ ಅದನ್ನು ಹೈದರಾಲಿ ಅವರು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರು. ಟಿಪ್ಪು ಸುಲ್ತಾನ್ ಅವರವರು ಹೆಣ್ಣು ಮಾಡಿದ್ರು. ಬಟ್ ಯಾವ ಇಶ್ಯೂಲಿ ಅಂತ ಅಲ್ಲೇನು ಡೇಟ್ ಹಾಕಿಲ್ಲ. ಹಂಗಾಗಿ ಜಸ್ಟ್ ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರು ವಸತಿ ಮಾಡ್ತಕ್ಕಂಥ ಒಂದು ಜಾಗ ಇದು. ಬನ್ನಿ ಹಾಗೆ ಮತ್ತಷ್ಟು ವಿಡಿಯೋಗಳ ಮುಖಾಂತರ ಬೇರೆ ಬೇರೆ ಜಾಗಗಳನ್ನು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ನಂದಿ ಹಿಲ್ಸಲ್ಲಿ ಇನ್ನೂ ಬೇಕಾದಷ್ಟು ಜಾಗಗಳಿದ್ದಾವೆ. ಅದು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ರಾಮಣ್ಣ ಟಾಕೀಸನ್ನು ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ, ಎಲ್ಲಿ ನೋಡಿದ್ರೂ ಈ ಹಸಿರುವಲ್ಲಿ ಕಳೆದೋಗ್ಬಿಟ್ಟಿದೆ. ಬೆಂಗಳೂರಿಂದ ಹೆಚ್ಚು ಕಡಿಮೆ ಒಂದು 50 ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಒಂದು ಜಾಗನ ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ. ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬರೋವಂಥ ಒಂದು ಜಾಗ ಇದು. ಸೂಪರಾಗಿದೆ. ಆದಷ್ಟು ಬೇಗ ಎಲ್ಲರೂ ವಿಸಿಟ್ ಮಾಡಿ. ಎಲ್ಲ ವಸತಿ ಗೃಹಗಳಂತೆ, ಬಟ್ ಈಗಿದು ಇರೋಕ್ಕೆ ಕೊಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಚೆನ್ನಾಗಿದ್ದಾವೆ ರೂಮ್ಸ್ಗಳಂತೂ, ಸೂಪರಾಗಿದ್ದಾವೆ. ಹಲೋ ಸ್ನೇಹಿತರೆ, ಹೀಗೆ ನಡ್ಕೊಂಡು ನಂದಿ ಹಿಲ್ಸ್ ಸುತ್ತಬೇಕಾದ್ರೆ ಇಲ್ಲೊಂದು ಬೋರ್ಡ್ ಕಾಣಿಸ್ತು. ಅದೇನೋ ಕುದುರೆ ಮೆಟ್ಟಿಲಿಗೂ ಅಂತ ನೋಡಿ, ಕುದುರೆ ಮೆಟ್ಟಿಲು ಅಂತ. ನೋಡೋಣ ಈ ಕುದುರೆ ಮೆಟ್ಟಿಲು ಹೆಂಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬನ್ನಿ, ಕುದುರೆ ಮೆಟ್ಟಿಲುಗಳು ಹೇಗಿದೆ ನೋಡ್ಕೊಂಡು ಹೋಗೋಣ. ಓಹೋ, ಇದು ಕುದುರೆ ಮೆಟ್ಟಿಲುಗಳ ಏನು ಕಾಣಿಸ್ತಾನೆ ಇಲ್ಲ ನನಗೆ. ಅಯ್ಯಪ್ಪ, ವಾವ್! ಹೊರಗಡೆಯಿಂದ ನಂದಿ ಹಿಲ್ಸ್ ನೋಡಿ ಇಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಅಯ್ಯಪ್ಪ, ಕುದುರೆ ಮೆಟ್ಟಿಲುಗಳು ಅಂತ ನೋಡಿ. ಕುದುರೆ ಮೆಟ್ಟಿಲು ಅಂತ ಹೇಳ್ಬಿಟ್ಟು ಇಡೀ ನಂದಿ ಹಿಲ್ಸ್ ಕೆಳಗಡೆ ಹೆಂಗಿದೆ ನೋಡಿ. ಸುತ್ತಮುತ್ತ ಊರು ಕೆರೆ ಯಾವುದೂ ಗುರ್ತು ಸಿಗ್ತಾ ಇಲ್ಲ. ಪುಣ್ಯಕ್ಕೇನೋ ಸ್ವಲ್ಪ ಬಿಸಿಲಲ್ಲಿ ಬಂದಿದ್ದೆ ಬೇಸಿಗೆ ಟೈಮಲ್ಲಿ, ಹಂಗಾಗಿ ಇದೆಲ್ಲ ಸ್ವಲ್ಪ ಊರೆಲ್ಲ ಕಾಣ್ತಾ ಇದೆ. ನಾವೇನಾದರೂ ಈ ಚಳಿಗಾಲದಲ್ಲಿ ಬಂದುಬಿಟ್ರೆ ಮೋಸ್ಟ್ಲಿ ಎಲ್ಲ ಏನೂ ಕಾಣಲ್ಲ, ಎಲ್ಲ ಫಾಗ್ ಇರುತ್ತೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗಿದೆ ನಂದಿ ಹಿಲ್ಸ್ ಹೊರಗಡೆ ನೋಡಿ. ಕುದುರೆ ಮೆಟ್ಟಿಲು ಅಂದವಲ್ಲ, ಈ ಕೋಟೆ ಒಳಗಿಂದ ನಾವು ಈಗ ಆಚೆ ಬಂದಿದ್ದು. ಎಷ್ಟು ಸಖತ್ತಾಗಿದೆ ಅಲ್ಲ, ಸೂಪರಾಗಿದೆ. ಹಾಗೆ ನಂದಿ ಹಿಲ್ಸ್ನಲ್ಲಿ ನಡ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲೊಂದು ಬೋರ್ಡ್ ಹಾಕಿದ್ರು. ಏನಂದರೆ, ನೆಲ್ಲಿಕಾಯಿ ಬಸವಣ್ಣನ ಒಂದು ವಿಗ್ರಹ ಇದೆ ಅಂತೆ, ಅದ್ರ ಜೊತೆಗೆ ಒಂದು ಬ್ರಹ್ಮಾಶ್ರಮ ಇದೆ ಅಂತ ಹೇಳಿದ್ರು. ಅದನ್ನು ನೋಡಿಕೊಂಡು ಎಲ್ಲಿದೆ ಅಂತ ಹುಡ್ಕೊಂಬಂದಾಗ ನಮಗೆ ನೆಲ್ಲಿಕಾಯಿ ಬಸವಣ್ಣನ ಮೂರ್ತಿ ಸಿಕ್ಕಿದ್ದು ಇಲ್ಲಿ. ನೋಡಿ ಹೇಗಿದೆ ಅಂತ ಸ್ನೇಹಿತರೆ. ಇದು ನೆಲ್ಲಿಕಾಯಿ ಬಸವಣ್ಣನ ವಿಗ್ರಹ. ಇದು ಬಂದ್ಬಿಟ್ಟು ಚೋಳರ ಕಾಲದಲ್ಲಿ ಆಗಿರುವಂಥದ್ದು. ಇದು ಸುಮಾರು 6 ಅಡಿ ಎತ್ತರ ಇದೆ, ಜೊತೆಗೆ 10 ಅಡಿ ಉದ್ದ ಇರುವಂಥ ಒಂದು ನೆಲ್ಲಿಕಾಯಿ ಬಸವಣ್ಣ ಅಂತಾರೆ. ನೆಲ್ಲಿಕಾಯಿ ಬಸವಣ್ಣನ ಕಾರಣ ಏನಂದರೆ, ಈ ದೇವಸ್ಥಾನ ಮುಂದ್ಗಡೆ ಒಂದು ನೆಲ್ಲಿಕಾಯಿ ಗಿಡ ಇದೆ. ಇದೊಂದು ಕಾರಣಕ್ಕೋಸ್ಕರ ಈ ಒಂದು ವಿಗ್ರಹನ ನೆಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರೆ. ಇದು ಚೋಳರ ಕಾಲದಲ್ಲಿ ಆಗಿರುವಂಥದ್ದು ಸ್ನೇಹಿತರೆ. ಈ ಒಂದು ಬಸವಣ್ಣನ ವಿಗ್ರಹ ಬಂದುಬಿಟ್ಟು
11ನೇ ಶತಮಾನದಲ್ಲಾಗಿದೆ. ಚೋಳರ ರಾಜ 11ನೇ ಶತಮಾನದಲ್ಲಿ ಯಾರಿದ್ರು ಅಂತ ನಾನು ನೋಡ್ಬಿಟ್ಟು ಒಂದು ಕೆಳಗಡೆ ಕಮೆಂಟ್ ಹಾಕ್ತೀನಿ ಏನು ಅಂತ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸಖತ್ತಾಗಿದೆ. ನಂದಿ ಹಿಲ್ಸಲ್ಲಿ ಒಂದು ಅದ್ಭುತವಾದ ಒಂದು ವಿಗ್ರಹನ ಆಗಿನ ಕಾಲದ ರಾಜರುಗಳು ಕೆತ್ತನೆ ಮಾಡಿದ್ದಾರೆ. ಅದನ್ನು ಈಗಿನ ಒಂದು ಸರ್ಕಾರಗಳು ಉಳಿಸ್ಕೊಂಡು ಹೋಗ್ತಿದೆಯಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ನಾವು ಹೇಳಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಯಾವುದೂ ಉಳಿತಾ ಇಲ್ಲ, ಎಲ್ಲ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ಬಳಸ್ಕೊಂಡು ಹಾಳು ಮಾಡೋರೇ ಜಾಸ್ತಿ ಆಗಿದ್ದಾರೆ. ಥ್ಯಾಂಕ್ ಯು ಗೌರ್ಮೆಂಟಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಯಾಕಂದರೆ ಹಳೆ ಪರಂಪರೆಗಳನ್ನ ಉಳಿಸ್ತಾ ಇರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನೀವು ನಂದಿ ಹಿಲ್ಸ್ ಬಂದಾಗ ಮಿಸ್ ಮಾಡದೆ ಈ ಒಂದು ಬಸವಣ್ಣನ ವಿಗ್ರಹನ ನೋಡ್ಕೊಂಡೆ ಹೋಗಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಅಲ್ಲಿ ಒಂದು ಬ್ರಹ್ಮಾಶ್ರಮ ಅಂತ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಇಲ್ಲಿರೋದು ಬ್ರಹ್ಮಾಶ್ರಮ ಅಂತ. ಇದ್ರ ಒಳಗಡೆ ಹೇಗಿದೆ ಅಂತ ಒಂದ್ಸತಿ ನೋಡ್ಕೊಂಬರೋಣ ಎಲ್ಲರೂ ಹೋಗಿ. ಈಗ ಬಂದು ಒಂದು ದೊಡ್ಡ ಬೃಹತ್ ಗುಹೆ ಇದು. ಬನ್ನಿ ಬ್ರಹ್ಮಾಶ್ರಮ ಒಳಗಡೆ ಹೇಗಿದೆ ಅಂತ ನೋಡೋಣ. ಕತ್ಲೆ ಇದೆ, ಮುಸ್ಲಿ ನಿಮಗೇನೋ ಕಾಣಿಸಲ್ಲ ಅನಿಸ್ತಾ ಇದೆ ಒಳಗಡೆ, ಹಾಗೆ ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಇದು ಬ್ರಹ್ಮಾಶ್ರಮದ ಒಂದು ಗುಹೆ ಇದೆ. ಇದು ಒಳಗಡೆ ಕತ್ತಲೆ ಏನು ಸರಿಯಾಗಿ ಕಾಣಿಸಲ್ಲ, ನನಗೆ ಗೊತ್ತಿಲ್ಲ, ಆದ್ರೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ನೋಡಲ್ಲ ಒಂದು ದಯವಿಟ್ಟು ನೀವೆಲ್ಲರೂ ಕೂತ್ಕೊಂಡು ಆರಾಮಾಗಿದೆ. ಆದರೆ ಈ ಲವರ್ಸ್ಗಳ ಹೆಸರು ಇದೆಲ್ಲ ನೋಡಿ, ಏನೇನು ಕೆಟ್ಟದಾಗ ಬರ್ತಿದ್ದಾರೆ. ಇದು ನಮ್ಮ ಹಳೆ ಪರಂಪರೆ, ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಿರೋದು ನಮ್ಮ ಕರ್ತವ್ಯ. ಹಾಗಾಗಿ ನೀವು ಪ್ರವಾಸಿಗರಾಗಿ ಬಂದಾಗ ನೋಡಿ ಆನಂದಿಸಿ, ನೀವು ಫೋಟೋ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಈ ಥರ ಎಲ್ಲ ಗಲೀಜು ಮಾಡಿ ಹೋಗ್ಬೇಡಿ ದಯವಿಟ್ಟು ಯಾರು. ಯಾಕಂದರೆ ನೋಡಿ, ಎಲ್ಲ ಸಿಗಲ್ಲ, ನಮ್ಮ ಮತ್ತೆ ನೋಡ್ತೀವಿ ಅಂದರೆ ಯಾವುದು ಸಿಗೋಂಥದ್ದಲ್ಲ ಇದು. ಯಾಕಂದರೆ ಈ ಒಂದು ಪ್ರಕೃತಿ ನಿರ್ಮಿತವಾಗಿದ್ದು ಯಾವಾಗ ಇರುತ್ತೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಬಟ್ ಬಂದಾಗ ದಯವಿಟ್ಟು ಯಾರು ಇದನ್ನ ಏನು ಸ್ವಚ್ಛವಾಗಿ ಇಟ್ಕೊಳ್ಳಿ, ದಯವಿಟ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಈ ಥರ ಎಲ್ಲ ಲವ್ ಮಾರ್ಕ್ಸ್ ಅವೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಹಾಳು ಮಾಡಬೇಡಿ ದಯವಿಟ್ಟು. ನೋಡಿ ಸ್ನೇಹಿತರೆ, ಇಲ್ಲಿ ಲಿಪಿ ಇದೆ, ಬಟ್ ಇದು ಯಾವ ಅಕ್ಷರದಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಕನ್ನಡದಲ್ಲಿ ಇದೆಯೋ ಅಥವಾ ಸಂಸ್ಕೃತದಲ್ಲಿ ಇದೆಯೋ ನನಗಂತೂ ಗೊತ್ತಾಗ್ತಿಲ್ಲ. ಇದ್ರ ಜೊತೆಗೆ ಇದೊಂದು ದೇವ್ರ ವಿಗ್ರಹ ಇದೆ. ಇದು ದೇವ್ರ ವಿಗ್ರಹನ ಆಗಿರ್ಬೋದು ಅಥವಾ ರಾಜರ ಮೂರ್ತಿನ ಆಗಿರ್ಬೋದು. ಯಾಕಂದರೆ ಮುಂದೆಗಡೆ ಸರ್ಪಗಳು ಕೆತ್ತನೆ ಆಗಿದೆ, ಪಕ್ಕದಲ್ಲಿ ದೇವ್ರ ವಿಗ್ರಹ ಇದೆ. ಯಾವ ರಾಜ ಅಂತ ಗೊತ್ತಾಗ್ತಿಲ್ಲ, ದೇವ್ರ ಅಂತ ಗೊತ್ತಾಗ್ತಿಲ್ಲ. ಬಟ್ ಎನಿವೇಸ್, ಆಗಿನ ಕಾಲದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದು ಪರ್ಮನೆಂಟ್, ಶಾಶ್ವತವಾಗಿರ್ತಕ್ಕಂಥದ್ದು ಇದರಲ್ಲಿ ನಾವು ಕಾಣ್ಬೋದು. ನೋಡಿ, ನೀವೆಲ್ಲ ಪ್ರವಾಸಿಗರು ಬಂದಾಗ ಈ ಥರ ಲವ್ ಮಾರ್ಕ್ಸು, ಸ್ಟಿಕ್ಕರು, ಪೇಂಟಿಂಗು ಇದನ್ನೆಲ್ಲ ಬರೆದು ಈ ಜಾಗನ ಹಾಳು ಮಾಡಬೇಡಿ. ಯಾಕಂದರೆ ಇದು ನಿಮ್ಗೆ ಯಾರು ಸೊತ್ತಲ್ಲ, ಇದು ನಮ್ಮೆಲ್ಲರೂ ಸುತ್ತಾಗಿರೋದ್ರಿಂದ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಕರ್ತವ್ಯ. ಹಾಗಾಗಿ ಹೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, ಅಲ್ಲೂ ಕೂಡ ಒಂದು ವಿಗ್ರಹ ಕೆತ್ತನೆ ಆಗಿದೆ, ಅದು ಏನು ಅಂತ ನಮಗೂ ಗೊತ್ತಾಗ್ತಿಲ್ಲ. ಇದು ಚೋಳ ರಾಜ್ಯದ ಅಥವಾ ಪಲ್ಲವರದ ಗೊತ್ತಾಗ್ತಿಲ್ಲ. ನೋಡಿ, ಈ ಒಂದು ಇಲ್ಲಿ ಕೂಡ ಏನೋ ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ತುಂಬ ಹಳೆ ಕಾಲದಲ್ಲಿ ಕೆತ್ತನೆ, ಯಾವ 11ನೇ ಶತಮಾನದಲ್ಲಿ ಇಲ್ಲಿ ಚೋಳರು ಆಳಿದ್ರು ಅನ್ನೋದು ಗೊತ್ತು. ಆಮೇಲೆ ಟಿಪ್ಪು ಸುಲ್ತಾನರು ಬಂದು ಇದ್ರು ಅನ್ನೋದು ಗೊತ್ತು. ಬಟ್ ಇದು ಯಾರ ಕಾಲದಲ್ಲಿ ನಿರ್ಮಿತ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಈ ಒಂದು ಗುಹೆ ಬಂದ್ಬಿಟ್ಟು ಪ್ರಕೃತಿ ನಿರ್ಮಿತ ಅಂತ ಅಲ್ಲಿ ಬರೆದಿದ್ದಾರೆ, ಅದನ್ನ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದು ಬ್ರಹ್ಮಾಶ್ರಮ. ನೆಕ್ಸ್ಟ್ ಬೇರೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಅಲ್ಲಿ ಬ್ರಹ್ಮಾಶ್ರಮ ನೋಡಿದ್ಮೇಲೆ ಇಲ್ಲಿ ಒಂದು ಗುಹೆ ಥರ ಇದೆ, ಬಟ್ ಏನಂತ ನಮಗೂ ಗೊತ್ತಿಲ್ಲ. ನೋಡ್ಕೊಂಡು ಬನ್ನಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಚೆನ್ನಾಗಿರೋದು ಮಾಡಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಪಿರಂಗಿ ಇದೆ. ನೋಡಿ ಸ್ನೇಹಿತರೆ, ಇದು ಪಿರಂಗಿ ಇದೆ. ಇದನ್ನ ಮೋಸ್ಟ್ಲಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ರೆಡಿಯಾಗಿದೆ ಅಂದರೆ ತಯಾರಾಗಿದ್ದು ಅನಿಸುತ್ತೆ. ಯಾಕೆ ಜಾಸ್ತಿ ಈ ಪಿರಂಗಿಗಳನ್ನ ಅವರೇ ಬಳಕೆ ಮಾಡ್ತಾ ಇದ್ದಿದ್ದು ಟಿಪ್ಪು ಸುಲ್ತಾನರವರು. ಆಮೇಲೆ ಇಲ್ಲೇನೋ ಬರೆದಿದ್ದಾರೆ, ಇಲ್ಲ ಇಲ್ಲೇನೋ ಬರೆದಿಲ್ಲ, ಜಸ್ಟ್ ಒಂದು ಹಾಕಿದ್ದಾರೆ. ಬಿಟ್ಟರೆ ಒಳಗಡೆ ಏನೋ ಜೈಲ್ ಥರ ಇದೆ, ಅದೇನಂತ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಇದು ರಿಯಲ್ ಜೈಲ್. ಇದು ಮೋಸ್ಟ್ಲಿ ಟಿಪ್ಪು ಸುಲ್ತಾನ ಕಾಲದಲ್ಲಿ ಇದ್ದ ಅಗ್ರಹಾರ ಇದು. ಅಂದರೆ ಕೈದಿಗಳನ್ನ ಯಾರಾದರೂ ಕಿಡ್ನಾಪ್ ಬೇರೆ ಬೇರೆ ರಾಜ್ಯದಿಂದ ಬಂದು ತಂದು ಹಾಕ್ತಿದ್ರಲ್ಲ, ಆ ಥರ ಜೈಲಿದು. ಇದು ಕೂಡ ನಮ್ಮ ನಂದಿ ಹಿಲ್ಸಲ್ಲೇ ನೋಡೋಕ್ಕೆ ಸಿಗುತ್ತೆ.
ಇದು ಅಗ್ರಹಾರ ಜೈಲಿದು. ಇದು ನಮ್ಮ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಇದ್ದಂಥ ಆಳ್ವಿಕೆಯಲ್ಲಿದ್ದಂಥ ಒಂದು ಜೈಲಿದು. ಅದು ಫಿರಂಗಿ ನೋಡಿದ್ವಿ. ನೆಕ್ಸ್ಟ್ ಇದು ಜೈಲು. ಬಟ್ ಇದ್ರ ಇತಿಹಾಸ ಅಂತ ಏನೂ ಬರೆದಿಲ್ಲ ಇಲ್ಲಿ, ಅಂದರೆ ಬೋರ್ಡ್ ಹಾಕಿಲ್ಲ. ಇದು ಈ ಕಾಲದಿಂದ ಇಲ್ಲಿವರೆಗೆ ಹಿಂಗಿತ್ತು, ಇಂಥವ್ರನ್ನ ಕೂಡ ಹಾಕಿದ್ರು ಅಂತ ಯಾವುದನ್ನು ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಮಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಬಟ್ ನಾನು ನಿಮಗೆ ಜಾಗ ತೋರಿಸ್ತಾ ಇದ್ದೀನಿ. ನಂದಿ ಹಿಲ್ಸ್ಗೆ ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬಂದಾಗ ಮಿಸ್ ಮಾಡದೆ ಇವೆಲ್ಲ ಜಾಗಗಳನ್ನ ನೋಡ್ಕೊಂಡು ಹೋಗಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ನೆಕ್ಸ್ಟ್ ಬೇರೆ ಜಾಗ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನಾನೀಗ ಯೋಗಾನಂದೀಶ್ವರ ದೇವಸ್ಥಾನದ ಮುಂದ್ಗಡೆ ಇದ್ದೀನಿ. ಇದು ದ್ವಾರಬಾಗಿಲು ನೋಡಿ. ಈ ದ್ವಾರಬಾಗಿಲು ಮುಂದ್ಗಡೆ ಕೂತ್ಕೊಂಡು ಈ ಕಡೆ ಕೂತ್ಕೊಂಡು ನಾನು ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಳಗಡೆ ವೀಡಿಯೋ ಮಾಡೋಕ್ಕೆ ಹಲವಿಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ಕದ್ದು ಮುಚ್ಚಿ ಒಂದಿಷ್ಟು ಮಾಂಟೇಜಸ್ ಶಾರ್ಟ್ಸ್ಗಳನ್ನ ತೆಗೆದುಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಬಟ್ ಈ ದೇವಸ್ಥಾನದ ಸಂಪೂರ್ಣ ವಿವರಣೆನ ಒಂದು ಚಿಕ್ಕದಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಏನು ಈ ದೇವಸ್ಥಾನ ಯಾರು ಕಟ್ಟಿದ್ರು ಮತ್ತು ಇದು ಯಾರೆಲ್ಲ ಈ ದೇವಸ್ಥಾನ ಅಭಿವೃದ್ಧಿಪಡಿಸಿದ್ರು ಅಂತ ಇಲ್ಲೊಂದು ಚಿಕ್ಕದಾಗಿ ಒಂದು ಬರೆದಿದ್ದಾರೆ. ಅದೇನಂತ ಹೇಳ್ತೀನಿ ನೋಡಿ. ಶ್ರೀ ಯೋಗನಂದೀಶ್ವರ ದೇವಾಲಯ ಸುಮಾರು 950 ವರ್ಷಗಳ ಹಳೆಯದಾಗಿದ್ದು ಚೋಳ ರಾಜರ ಕಾಲದಲ್ಲಿ ಇದು ನಿರ್ಮಾಣ ಮಾಡಲಾಗಿದೆ. ನಂತರ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರಾದ ಶ್ರೀಕೃಷ್ಣ ದೇವರಾಯರು ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಗರ್ಭಗುಡಿ ಮುಂದಿರುವ ಕಂಚಿನ ದ್ವಾರಪಾಲಕ ವಿಗ್ರಹಗಳನ್ನು ನೀಡಿದ್ದು, ಬಾಗಿಲಿನ ಚೌಕಟ್ಟಿಗೆ ಪಂಚಲೋಹದ ಕೆತ್ತನೆಗಳನ್ನು ಮಾಡಿಸಿರುತ್ತಾರೆ. ಈ ದೇವಾಲಯವು ದ್ರಾವಿಡ ಮತ್ತು ಚೋಳ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಗೋಡೆಗಳ ಮೇಲೆ ರಾಜರಾಜೇಂದ್ರ ಚೋಳ ಹಾಗೂ ಕುಲೋತ್ತುಂಗ ಚೋಳರ ಹೆಸರುಗಳನ್ನು ಕೆತ್ತಲಾಗಿದೆ. ಮರಾಠ ರಾಜನಾದ ಸಾವಿನ ಕೆತ್ತನೆಗಳು ಸಹ ಈ ಒಂದು ದೇವಸ್ಥಾನದಲ್ಲಿ ನಾವು ಕಾಣಬಹುದು. ಬಟ್ ಏನಂದರೆ ದೇವಸ್ಥಾನದ ಒಳಗಡೆ ವಿಡಿಯೋ ಹಲವು ಇರೋದ್ರಿಂದ, ಅಂದರೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾನು ಕೆಲವೊಂದನ್ನ ತೋರಿಸ್ಬೋದು ಅಥವಾ ತೋರ್ಸೋಕ್ಕಾಗದೇ ಇರಬಹುದು. ಬಟ್ ನೀವು ನಂದಿ ಹಿಲ್ಸ್ ಕಡೆ ಬಂದಾಗ ಇದನ್ನು ಮಿಸ್ ಮಾಡದೆ ನೋಡಿ, ಈ ದೇವಾಲಯ ಕೂಡ ಮಿಸ್ ಮಾಡದೆ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಸೊ ಈ ಒಂದು ದೇವಾಲಯದ ಒಂದು ಸಣ್ಣ ವಿವರಣೆ ಇಲ್ಲಿದೆ. ಸ್ನೇಹಿತರೆ, ಈ ದೇವಸ್ಥಾನದ ವಿವರಣೆ ನಿಮಗೆ ನಾನು ಕೊಡ್ತೀನಿ, ಯಾಕೆಂದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಈ ಕಾಣಿಸ್ತಾ ಸೊ ನಂದಿ ಹಿಲ್ಸ್ ಬಂದಾಗ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿರತಕ್ಕಂಥ ಎಲ್ಲ ಜಾಗಗಳನ್ನು ಮಿಸ್ ಮಾಡದೆ ನೀವು ನೋಡಿ. ಹಾಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು.